ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿ ಅವ್ರ ಸೇವಿಂಗ್ಸ್ನ ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ರು? ಗೋಲ್ಡ್, ರಿಯಲ್ ಎಸ್ಟೇಟು, FD, ಪೋಸ್ಟ್ ಆಫೀಸು, ಬರೀ ಇದೇ ತರ ಜಾಗಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಈಗಿನ ಜನರೇಷನ್ ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ? ಮ್ಯೂಚುವಲ್ ಫಂಡ್ ಅಲ್ಲಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದರಿಂದನೇ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇವತ್ತು $5 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪ್ ನ ರೀಚ್ ಮಾಡಿದೆ. ಇದು ಎಷ್ಟು ದೊಡ್ಡ ದುಡ್ಡು ಗೊತ್ತಾ? ಪಾಕಿಸ್ತಾನದಲ್ಲೂ ಸ್ಟಾಕ್ ಮಾರ್ಕೆಟ್ ಇದೆ, ಅದ್ರದ್ದು ಎಂಟೈರ್ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ $33 ಬಿಲಿಯನ್. ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಪಾಕಿಸ್ತಾನ ಸ್ಟಾಕ್ ಮಾರ್ಕೆಟ್ಗೂ 150 ಪಟ್ಟು ಡಿಫರೆನ್ಸ್ ಇದೆ. 150% ಅಲ್ಲ, 150 ಪಟ್ಟು. ರೀಸೆಂಟ್ ಆಗಿ ಹಾಂಗ್ಕಾಂಗ್ ನ ಬೀಟ್ ಮಾಡಿ ನಮ್ಮ ಇಂಡಿಯಾ ಇವತ್ತು ವರ್ಲ್ಡ್ ಅಲ್ಲೇನೆ 4th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಆಗಿದೆ. ಸ್ವಲ್ಪ ವರ್ಷಗಳ ಮುಂಚೆ ಇಡೀ ಸ್ಟಾಕ್ ಮಾರ್ಕೆಟ್ ನ ಈ ಫಾರಿನ್ ಇನ್ವೆಸ್ಟರ್ಸ್ ಕೈ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಏನಾದ್ರು ಸ್ವಲ್ಪ ದುಡ್ಡನ್ನ ವಾಪಸ್ ತೆಗೆದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳ್ತಾ ಇತ್ತು. ಆದ್ರೆ ಇವಾಗ ಅವ್ರು ಎಷ್ಟೇ ಸೆಲ್ ಮಾಡಿ ವಾಪಸ್ ತಗೊಂಡ್ರು ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಗಾಡ್ತಾ ಇಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ನಿಮ್ಮಂತ ಜನಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ. FIIs and FPIs may come and go, but today Indian retail investors have proven Indian retailer has brought into Indian market. ಈಗ ನಮ್ಮ ದೇಶಕ್ಕೆ ಯಾವುದೇ ರೀತಿ ಫಾರಿನ್ ಪ್ಲೇಯರ್ಸ್ ಬೇಕಾಗಿಲ್ಲ. ನಿಮ್ಮಂತ ರಿಟೇಲರ್ಸೇ ಸ್ಟ್ರಾಂಗ್ ಆಗಿದ್ದೀವಿ.